ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದದ್ದು, ಕರ್ನಾಟಕ ಮಹಾರಾಷ್ಟ್ರ ಬೇರೆ ಅಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠ ಸಮಾಜದವರು ಅವರು ಕನ್ನಡಿಗರಾಗಿದ್ದಾರೆ. ಸಾವಿರ ವರ್ಷದಿಂದ ಇದ್ದವರು. ಇಲ್ಲಿ ಕನ್ನಡಿಗರು ಮರಾಠಿಗರು ಅನ್ನೋ ಭಾಷೆ ವ್ಯವಸ್ಥೆ ಮೇಲೆ ಯಾವತ್ತೂ ಕೂಡ ಗಲಾಟೆಗಳಾಗಿಲ್ಲ. ಆದರೆ ಇವತ್ತು ಕೆಲವು ತಿಳಿಗೇಡಿಗಳು ಇಂಥ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ ಭಾಷೆಯ ಹೆಸರಿನ ಮೇಲೆ. ಅದು ಒಳ್ಳೆಯದಲ್ಲ. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. 2013ರಲ್ಲಿ ನಾವು ಮಾಡಿರ್ತಕ್ಕಂಥ ವಿಶ್ವ ಕನ್ನಡ ಸಮ್ಮೇಳನ ಭಾಳ ಅದ್ಭುತವಾಗಿ ನಡೆಸಿಕೊಟ್ಟವರು ಮರಾಠ ಸಮಾಜದವರು. ಅವರೇ ಮುಂದೆ ನಿಂತು ಸಮ್ಮೇಳನವನ್ನು ಮಾಡಿ ಪ್ರತಿ ಮನೆ ಮುಂದೂ ರಂಗೋಲಿ ಹಾಕಿ ಆರತಿ ತಗೊಂಡು ಚಾಮುಂಡೇಶ್ವರಿ ಮೆರವಣಿಗೆಯನ್ನು ಊರು ತುಂಬ ಹೋಯಿತು ಕನ್ನಡದ್ದು. ಆವಾಗ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. 20 ಲಕ್ಷ ಜನ. ಅದೊಂದು ಐತಿಹಾಸಿಕ ಸಮಾವೇಶ ಅದು ಕನ್ನಡದ್ದು. ಅದಕ್ಕೆ ಇಲ್ಲಿ ಆ ರೀತಿ ಆಗಬಾರ್ದು. ಯಾರೊಬ್ಬರು ಕಿಡಿಗೇಡಿಗಳು ಮಾಡಿದರೆ ಅದನ್ನು ಇಡೀ ಸಮಾಜಕ್ಕೆ ತರೋದು, ರಾಜ್ಯಕ್ಕೆ ತರೋದು ಒಳ್ಳೆಯದಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಯಾರೇ ತಪ್ಪು ಮಾಡಲಿ, ಕನ್ನಡದವರೇ ಮಾಡಲಿ, ಮರಾಠಿಗರೇ ಮಾಡಲಿ, ಮಾಡಬಾರ್ದು. ಸರ್, ಈಗ ಬಸ್ ಕೂಡ ಬಂದಾಗಿದ್ದಾವೆ ಸರ್. ಇಲ್ಲ, ಅದನ್ನು ಎರಡೂ ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು. ಮತ್ತು ನಮ್ಮದು ದಿನನಿತ್ಯದ ವ್ಯವಹಾರ, ಬೆಳಗಾವಿ ಆಯಿತು, ಬಿಜಾಪುರ ಆಯಿತು, ಈ ನಾರ್ತ್ ಕರ್ನಾಟಕದವ್ರು ಮುಂಬೈ ವ್ಯವಹಾರಗಳನ್ನ ಮಾಡ್ತಾರೆ, ಪುಣೆ ವ್ಯವಹಾರಗಳನ್ನ ಮಾಡ್ತಾರೆ, ಕೋಲ್ಹಾಪುರಕ್ಕೆ ಹೋಗ್ತಾರೆ. ನಾವು ಪ್ರತಿನಿತ್ಯ ಸಂಬಂಧಗಳಿದ್ದಾವೆ. ಅದಕ್ಕಾಗಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ದ ಅಂಥೇಳಿ ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಬಸ್ ಬಂದ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ತಪ್ಪಿಸ್ತರ ಮೇಲೆ ಕ್ರಮ ತಗೊಂಡು ಬಸ್ಗಳನ್ನ ವ್ಯವಸ್ಥಿತವಾಗಿ ಓಡಿಸ್ಬೇಕು, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಸರ್, ಈಗ ರಾಜಕೀಯ ವಿಚಾರಕ್ಕೆ ಬಂದರೆ ರಾಜಕೀಯಕ್ಕಿಂತಲೂ ಮೊದಲು ಇನ್ನೊಂದು ಹೇಳಿ ಮುಂದೆ ಹೋಗ್ತೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಲಿಕ್ಕೆ ಬಂತು. ಅವ್ರ ಪ್ರಣಾಳಿಕೆ ಒಬ್ಬ ತೆಗೆದು ನೋಡ್ಬೇಕು. ಸಿದ್ದರಾಮಯ್ಯನವರು ಬರೀ ಬಂಡತನದಿಂದ 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಕೊಟ್ಟು ಅದನ್ನು ಕೂಡ ಕೊಡ್ತಾಯಿಲ್ಲ. ಒಂದು ಯುವಕರಿಗೆ, ಗ್ರ್ಯಾಜುಯೇಟ್ಗೆ 3,000 ಕೊಡ್ತೀವಿ ಅಂತ ಹೇಳಿದರು. ಡಿಪ್ಲೊಮಾ ಹೋಲ್ಡ್ರಿಗೆ 1,500 ಕೊಡ್ತೇನೆ ಅಂದರು, ಕೊಟ್ಟೇ ಇಲ್ಲ. 2 ವರ್ಷ ಆಯಿತು. ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಿದ್ರು, ಅದು ಬಂದಾಗಿದೆ 3 ತಿಂಗಳಿಂದ. ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, 10 ಕಿಲೋ ಅಕ್ಕಿ ಕೊಡ್ತೀವಿ ಅಂಥೇಳಿ 170 ರೂಪಾಯಿ ಹಾಕ್ತಿದ್ರು, ಅದು ಕೂಡ ಬಂದಾಗಿದೆ. ಯಾವುದೂ ಚಾಲೂ ಇಲ್ಲ. ಬರೀ ಬೋಗಸ್ ಹೇಳಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಾಯಿದ್ದಾರೆ. ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದರು 2024-25ನೇ ಸಾಲಿಂದ 3,70,00,000 ಬಜೆಟ್ದ ಗಾತ್ರ ಇಟ್ಟರು. ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದೆಷ್ಟು? 1,72,000 ಆಗಿದೆ. ಹಬ್ಬ ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ 2 ತಿಂಗಳು ದಿನೊಂದು 40-50 ಸಾವಿರ ಅಂದರೆ 2,20,000 ಹೆಚ್ಚಿಗೆ ಅವ್ರಿಗೆ ಸಂಗ್ರಹ ಆಗೋದಿಲ್ಲ. 1,50,000 ಕೊರತೆ ಅದು ಹೋದ ವರ್ಷದ್ದು. ಅದನ್ನು ಹೇಗೆ ಮೇಕಪ್ ಮಾಡ್ತಾರೆ? ಮತ್ತು 64,000 ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂಥೇಳಿ ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಾರೆ, 27 ಕಾಂಟ್ರಾಕ್ಟರ್ ದಯಾಮರಣ ಕೊಡಿ ನಮಗಂಥೇಳಿ, ಪೇಮೆಂಟ್ ಕೊಡಿ, ಎಲ್ಲ ದಯಾಮರಣ ಕೊಡಿ ಅಂಥೇಳಿ. ಇಂಥ ಕೆಟ್ಟ ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ದಿನನಿತ್ಯ ಕೊಲೆ ಸುಲಿಗೆಗಳಾಗ್ತವೆ,
ಪ್ರತಿ ಊರಿನಲ್ಲೂ ಕಳ್ಳತನ ಆಗ್ತಾ ಇದ್ದಾವ. ಅಂತಾರಾಜ್ಯ ಕಳ್ಳರು ಬಂದು ಇಲ್ಲಿ ಕೆಲವ್ರು ನೋಡಿದೆ ನಾವು, ಆಂಧ್ರ ಪ್ರದೇಶದವ್ರು ಅಂತ ಹೇಳಿದ್ರು, ಇನ್ನು ಕೆಲವರು ಬೇರೆ ಕಡೆಯವ್ರು ಹೇಳಿದ್ರು, ಕೇರಳದವ್ರು ಅಂತ ಹೇಳಿದ್ರು. ಅಂಥವರೆಲ್ಲ ಬಂದು ಇವತ್ತು ಕಳ್ಳತನ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಪ್ರತಿನಿತ್ಯ ಕೊಲೆ, ಸುಲಿಗೆ, ರೇಪು ಆಗ್ತಾ ಇದ್ದಾವೆ. ಹೀಗಾಗಿ ಮತ್ತು ಈ ಪುಂಡ್ರದ ಅಟ್ಟಹಾಸ ಜಾಸ್ತಿ ಆಗಿದೆ. ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ, ಹುಬ್ಬಳ್ಳಿ ಅಂಥ ಊರಿನಲ್ಲಿ ಇವತ್ತು ಪುಂಡ್ರದ್ದು ಪುಂಡಾಟಿಕೆ ಜಾಸ್ತಿ ಆಗಿದೆ. ಸರ್ಕಾರದ ಹಿಡಿತ ತಪ್ಪೋಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಂಗದಲ್ಲಿಯೂ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ ಅಂತೂ ಮುಗಿಲು ಮುಟ್ಟಿದೆ. ಭ್ರಷ್ಟಾಚಾರಕ್ಕೆ ಬೆಸತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅವರು ಎಲ್ಲಿ ಸಿಗಾಕೊಳ್ತೀವಿ ಅಂಥೇಳಿ. ಈ ಪಿರಿಯಡ್ನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವತ್ತೂ ಕೂಡ ಆಗಿಲ್ಲ. ಭ್ರಷ್ಟಾಚಾರದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಇದೇನು ಅವ್ರು ನುಡಿದಂತೆ ನಡೆದದ್ದು? ಪ್ರಾಣಕ್ಕೆ ಒಮ್ಮೆ ಓದಲಿ. ನೀರಾವರಿ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ, ನೀರಾವರಿ ಯೋಜನೆಗಳು ಬಂದಾಗಿದ್ದಾವೆ. ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂಥ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದ್ದಾವೆ. ಉತ್ತರ ಕರ್ನಾಟಕದ ದೇಶದ ಬಹುದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ 130 TMC ಅಷ್ಟು ಆಲ್ಮಟ್ಟಿನಲ್ಲೇ ನಮಗೆ ನೀರು ಹಂಚಿಕೆ ಆಗಿದೆ 2ನೇ ನ್ಯಾಯಾಧಿಕರಣದಲ್ಲಿ. ಇವತ್ತಿಗೂ ಒಂದು ಹನಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಾಡಲಿಲ್ಲ. 20 ಹಳ್ಳಿಗಳ ಮುಳುಗಡೆ ಆಗ್ತಾವೆ, ಸ್ಥಳಾಂತರಕ್ಕೆ ಮಾಡಲಿಲ್ಲ. ಇದು ಯಾವುದೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿಲ್ಲ. ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ. ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿ ಇರಬೇಕಂತಾರೆ. ಇವತ್ತೇ ಚುನಾವಣೆ ಆದ್ರೆ ಕಾಂಗ್ರೆಸ್ 20 ಸೀಟು ಬರೋದು, ಆ ಪರಿಸ್ಥಿತಿ ಆಗ್ಯದ. ಸರ್, ಈ ಅಭಿವೃದ್ಧಿ ಅಂತೂ ಶೂನ್ಯ ಆಗ್ಬಿಟ್ಟೈತೆ ಸರ್. ಅಭಿವೃದ್ಧಿ ಇಲ್ಲೇ ಇಲ್ಲ, ಪೂಜೆಗಳು ಎಲ್ಲೂ ಮಾಡಿಲ್ಲ. ಅಭಿವೃದ್ಧಿ ಯಾವುದೇ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿಲ್ಲ, ಆರೋಗ್ಯ ಕ್ಷೇತ್ರದಲ್ಲಿಲ್ಲ, ರಸ್ತೆಗಳೆಲ್ಲ, ನೀರಾವರಿ ಯೋಜನೆಗಳೆಲ್ಲ, ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂತೂ ಮಲ್ಕೊಂಡು ಬಿಟ್ಟಿದೆ. ಹೀಗಾಗಿ ಇವತ್ತು ನಾಡಿನ ಜನ ಸಂಕಷ್ಟದಲ್ಲಿದ್ದಾನೆ. ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ, ಇಂಥ ಸರ್ಕಾರ ಮುಂದುವರಿಬಾರ್ದು. ಗೌರವದಿಂದ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸ್ಬೇಕು. ಇವ್ರದ್ದು ಅಧಿಕಾರ ಸಲುವಾಗಿ ತಿಕ್ಕಾಟ ಜೋರಾಗ್ಬಿಟ್ಟೈತೆ ಸರ್. ಅಧಿಕಾರ ಸಲುವಾಗಿ ತಿಕ್ಕಾಟ ಅಂದ್ರೆ ಬರೀ ಜೋರಲ್ಲ. ಯಾವ ಹಂತಕ್ಕೆ ಹೋಗಿದಾರಂದ್ರೆ ಇವತ್ತು